ಬಾಯ್. ಕಮಾನ್ ಬ್ರೋ. ಹಾಯ್ ಫೋಕ್ಸ್, ಗುಡ್ ಈವ್ನಿಂಗ್. ಸೊ ನಮ್ಮಿಬ್ಬರ ಪಯಣ ತಿರುಪತಿಗೆ. ಇವನೇನು ಮಾತಾಡ್ತಿಲ್ಲ, ಸೈಲೆಂಟ್ ಆಗ್ಬಿಟ್ಟೆ. ಪಾಪ ನಾಚ್ಕೊತಾವ ಹುಡುಗ ಮದುವೆ ಕಂಡು. ಯಾವುದು ಇಲ್ಲಪ್ಪ, ಅದನ್ನು ಸುಮ್ಮನೆ ಏನೋ ಬಿಡ ಸುಮ್ಮನೆ ಎಡಿಟ್ ಮಾಡಿ. ಸೊ ನಾವು ನಮ್ಮ ಚಾರ್ಲಿಗೆ ಹಾಯ್ ಬಾಯ್ ಮಾಡಿ, ಮಮ್ಮಿ ಡ್ಯಾಡಿಗೆ ಹಾಯ್ ಬಾಯ್ ಮಾಡಿ ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ. ಸುಮಾರು ದಿನ ಆಗಿಬಿಡ್ತೀವಿ ತಿರುಪತಿ. ಎಷ್ಟು ವರ್ಷ ಆಗಿತ್ತು ತಿರುಪತಿ ಹೋಗಿ? ನಾವು ಡಿಗ್ರಿಗಿದ್ದಾಗ ಹೋಗ್ಬೇಕಿದ್ದಲ್ವ? ಡಿಗ್ರಿಗಿದ್ದಾಗ ಹೋಗಿದ್ದು ನಾವು. ಮಿನಿಮಮ್ ತ್ರೀ ಇಯರ್ಸ್ ಮೇಲಾಗಿದೆ. ಸೊ ವಿ ಆರ್ ಗೋಯಿಂಗ್ ಟುಡೇ. ಕಮ್ ಲೆಟ್ಸ್ ಗೋ. ಫಸ್ಟ್ ಇಲ್ಲಿಂದ ನಮ್ಮ ಪಯಣ ಎಲ್ಲಿಗೆ? ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಇದೇನು ನೋಡಿ ಬಸ್ಸು, ನಮ್ಮ ರಾಮನಗರ ಗ್ರೌಂಡು. ಸಮಾಚಾರ ಒಳಗೆ ನನಗೆ ಗುರೇಸ್ತಾನ ಬೋ. ಯಾರು ಬ್ಯಾಟು? ಹುಡುಗರು ತವ ಬ್ಯಾಟ್ ಬಿಡೋಲ್ಲ ಅವನು. ಹುಡುಗರು ಬ್ಯಾಟು ಬಿಡಲ್ಲ ಅವರು. ಚಿಕ್ಕ ಮಕ್ಳು ಬ್ಯಾಟು. ಗೈಸ್ ನಾವು ನೋಡಿ ಟ್ರೈನು ಸ್ಟೇಷನ್ ಮೈ ಎಂಟ್ರೆನ್ಸ್ ಬಂದಿಲ್ಲ, ಒಳಗಾಸ್ ನುಗ್ಬಿಟ್ಟಿದ್ದೀವಿ ಕೆಳಗಿಂದ, ಹಿಂದಗಡೆ ಬ್ಯಾಕ್ ಡೋರಿಂದ. ಸೊ ಇವಾಗ ಫ್ರೆಂಡಲ್ಲಿ ಹೋಗಿ ಟಿಕೆಟ್ ತಗೋಬೇಕು. ಏನಂತೀರಾ ಸರ್? 2 ಕಿಲೋಮೀಟರ್ಸ್ ಬರಬೇಕಾಗಿತ್ತು. ನಾವು ಶಾರ್ಟ್ಕಟ್ಟಲ್ಲಿ 1 ಕಿಲೋಮೀಟರ್ ಅಲ್ಲೇ ಬಂದಿದ್ದೀವಿ. ಡೈರೆಕ್ಟ್ ಬೋಗಿಗೆ ಬಂದ್ಬಿಟ್ಟಿದ್ದೀವಿ. ಐ ಮೀನ್ ಏನಿದು ಪ್ಲ್ಯಾಟ್ಫಾರ್ಮ್ಗೆ ಬಂದ್ಬಿಟ್ಟಿದ್ದೀವಿ. ಸಾರಿ, ಪ್ಲ್ಯಾಟ್ಫಾರ್ಮ್ ಐತೆ ಅದು ಪ್ಲ್ಯಾಟ್ಫಾರ್ಮು. ಇಲ್ಲಿ ಹೋಗಿ ಟಿಕೆಟ್ ತಗೋಬೇಕು. ನಮ್ಮ ಸ್ಪಾನ್ಸರ್ ಇವರೇ ಟ್ರಿಪ್ಪಿಗೆ. ಬನ್ನಿ ಹೋಗೋಣ, ಟಿಕೆಟ್ ತಗೊಳ್ಳೋಣ. ಸೊ ಗೈಸ್, ವಿ ಆರ್ ಇನ್ ರೈಲ್ವೆ ಸ್ಟೇಷನ್. ವಿ ಹ್ಯಾವ್ ಟು ಬೈ ಟಿಕೆಟ್ಸ್ ನಾವು. ಬನ್ನಿ, ಇಲ್ಲ ಇದ್ದಾರೆ ಟಿಕೆಟ್ ಕೊಡೋರು. ನಾವು ಅಲ್ಲಿ ತಗೊಳ್ಳೋಣ. ಸ್ಪಾನ್ಸರ್ ಬೈ ವೇದಾಂತ್. ಆಮೇಲೆ ವಿ ಗಾಟ್ ಅವರ್ ಟಿಕೆಟ್ಸ್. The ticket price is 140 per head. Train is... Oh my God, train is coming. ಸೊ ನಾವು ಪ್ಲ್ಯಾಟ್ಫಾರ್ಮ್ ಬಂದಿದ್ದೀವಿ, ನಮ್ಮ ಟ್ರೈನ್ ಬಂದಿಲ್ಲ. ಏನಂತೀರಾ ಸರ್? ಟ್ರೈನಿಗೆ ವೇಟಿಂಗ್ 4 ಗಂಟೆ. ಚನ್ನಪಟ್ಟಣ ಹತ್ರ ಇದೆ. ಡೈರೆಕ್ಟ್ ತಿರುಪತಿ. ಡೈರೆಕ್ಟ್ ಇಲ್ಲ ಸರ್, ಎಲ್ಲ ಸ್ಟೇಷನ್ಗೂ ಸ್ಟಾಪ್ ಕೊಡ್ತಾನೆ. ಎಲ್ಲ ಸ್ಟೇಷನ್ಗೂ ಸ್ಟಾಪ್ ಐತೆ. ನಮ್ಮ ಟ್ರೈನು ನಮ್ಮದು ಸ್ಲೋ ಆ್ಯಂಡ್ ಸ್ಟಡಿ. ಆಮೇಲೆ ಥರ ಹೋದ್ರೂ ಬೇಗ ಹೋಗಿ ರೀಚ್ ಆಯ್ತೀವಿ ಬೆಳಿಗ್ಗೆಗೆ. ಅದೇ ನಾಳೆ ಬೆಳಗ್ಗೆ ಹೋಗ್ತೀವಿ. ನಾಳೆ ಬೆಳಿಗ್ಗೆ 4 ಗಂಟೆಗೆ ಅಲ್ಲಿ ಹೋಗ್ತೀವಿ. ನಮ್ಮ ಟ್ರೈನ್ ಬಂತು. ಪ್ರಯತ್ನದ ನಂತರ ನಮಗೆ ಸೀಟ್ ಸಿಕ್ಕಿದೆ. ಯಾರಿಂದ? ವಿನಯಿಂದ. ಕೆಂಗೇರಿ ಬಸ್ ಇದು. ಕೆಂಗೇರಿ ನಮಗೆ ಸೀಟ್ ಸಿಕ್ತು. ಗುಡ್ ಮಾರ್ನಿಂಗ್. ಸ್ಟಾರ್ಟ್ ಮಾಡ್ದ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ವೇದಾಂತ್. ತಿರುಪತಿಯಲ್ಲಿ ಬೆಳಗ್ಗೆ ವಿನಯ್ ಇಳಿಯೋಕ್ಕೆ ರೆಡಿ ಆಗಿದ್ದಾರೆ. ಇನ್ನೂ ಸ್ಟೇಷನ್ ಬಂದಿಲ್ಲ. ನಾವು ಸ್ಟೇಷನ್ಗೋಸ್ಕರ ಕಾಯ್ತಾ ಇದ್ದೀವಿ. ಫೈನಲಿ ತಿರುಪತಿ ರೀಚ್ ಆಯಿತು. ನೀರು ಕುಡೀರಿ. ಥ್ಯಾಂಕ್ ಯು ಸರ್. ಮಾರ್ನಿಂಗ್ ವಾಟರ್, ಎನರ್ಜಿ. ಆಚೆ ಬರೋಕ್ಕ? ಯಾರು ನಮ್ಮ ಹೇಳಿ ಏನು ಹೇಳೋದು? ಈ ಪಟ್ಟಿ ಜನ ಸಾಗರ ಗುರು ತಿರುಪ್ತಿಲಿ. ನಾವೀಗ ತಿರುಪ್ತಿ ಸ್ಟೇಷನ್ಗೆ ಬಂದಿಲ್ಲಿದ್ದೀವಿ. ನೀವು ಜನ ನೋಡ್ಬೋದು, ಸುಮಾರಾಗವ್ರೆ. ಬನ್ನಿ ಮೇಲೆ ಆಚೆ ಹೋಗಿ ಬಸತ್ತಾನೆ. ನಾವು ಈಗ ಡಿಸೈಡ್ ಮಾಡ್ತಾ ಇದ್ದೀವಿ, ನೋಡ್ಕೊಂಡು ಹೋಗೋದ ಇಲ್ಲ ಬಸ್ಗೆ ಹೋಗೋದ ಅಂತ. ಏನು ಹೇಳ್ತೀರಿ ವಿನಯ್ ಸರ್? ಎಲ್ಲ ವೇದಾಂತಕ್ಕೆ ಬಿಟ್ಟಿದ್ದು ಮಗ. ನೀನು ಏನು ಹೇಳ್ತೀಯ ಅದನ್ನ ನಾವು ಬೇರೆ ನೀರು ಕುಡ್ಕೊಬಿಟ್ಟಿದ್ದೀವಿ. ಸೊ ಗೈಸ್ ಬನ್ನಿ, ಇಲ್ಲಿ ಟಿಕೆಟ್ ಕೊಡ್ತಾರಲ್ಲ ಅಂತ ನೋಡಿಕೊಂಡು ಕೊಡ್ತಾರೆ ಹಂಗೆ ಬಸ್ಸಾಕ್ಬಿಡೋಣ. ಏನಂತ? ಆಯ್ತು, ಡನ್. ನಮ್ಮ ಹುಡುಗ ಮುಂದೆ ಕೂತ್ಕೋತಾನೆ, ನಾನು ಹಿಂದೆ ಕೂತ್ಕೋತೀನಿ. ಸೇಫ್ ಜರ್ನಿ. ಬೆಟ್ಟ ಹತ್ತಬೇಕು, ರಿಸ್ಕ್ ತಗೋಬಾರ್ದು.
ನೆಮ್ಮದಿ ಕುತ್ಕೊಂಡು ಹೋಗ್ಬೇಕು, ಅದಕ್ಕೆ ಹಿಂದೆ ಮುಂದೆ ಕುತ್ಕೊಳ್ತೀವಿ. ತಗೊಂಡಿರು ಟಿಕೆಟ್ ಕೊಡ್ತಾ ಇಲ್ಲ, ಅದಕ್ಕೆ ನಾವು ರಿಸ್ಕ್ ತಗೋಬಾರ್ದು. ಬಸ್ ಮೂವ್ ಆದ್ಮೇಲೆ ಸಿಗ್ತಾನೆ. ಬಾಯ್ ಬಾಯ್. ಸೊ ವಿ ಹ್ಯಾವ್ ಬೈಡ್ 2 tickets. ಕನ್ನಡದಲ್ಲಿ ಹೇಳು ಪರವಾಗಿಲ್ಲ. 160 ರೂಪಾಯಿ ತಗೊಂಡಿದೀವಿ. 160 ರೂಪಾಯಿ 160 ರೂಪಾಯಿ ಹೋಗಿ ಬರೋಕೆ. 3 ದಿವಸ ಕಾಲಾವಕಾಶ ಐತೆ, ಅಷ್ಟೊತ್ತಿಗೆ ನಾವು ಆಚೆ ಬರಬೇಕು. ಆಚೆ ಬಂದರೆ ಅದೃಷ್ಟ, ಇಲ್ಲ ಅಂದರೆ ದುರದೃಷ್ಟ. ಇದೇನಾ ನನಗೆ ಹೋಗುವ. ಈಗ ನಾವು ಬೆಟ್ಟವನ್ನು ಹತ್ತುತ್ತಾ ಇದ್ದೇವೆ. ಮುಂದೆ ಒಂದು ಚೆಕಿಂಗ್ ಬರುತ್ತೆ, ಯಾವುದು ಅಂತ ಗೊತ್ತಿಲ್ಲ. ನಮ್ಮ ಲಗೇಜನ್ನು ಚೆಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಮಿಸ್ಟರ್ ವಿನಯ್ ಕುಮಾರ್ ಅವರು ನಮ್ಮ ಲಗೇಜನ್ನು ತೆಗೆದುಕೊಂಡು ಬರಬೇಕೆಂದು ವಿನಂತಿ. ತಮ್ಗಳಿಗಿಲ್ವ ಲಗೇಜು, ನಮ್ಮ ಮಾತ್ರ ಲಗೇಜ್. ಅವ್ರು ಇಲ್ಲಿ ಲಗೇಜ್ ಎಲ್ಲ ಚೆಕಿಂಗ್ ಮಾಡಿ ನೆಕ್ಸ್ಟು ನಮ್ಮನ್ನು ಚೆಕಿಂಗ್ ಮಾಡಿ ತಗೊಬಿಟ್ಟಿದ್ದೀವ ಅಂತ. ಏನಾದರೂ ಅಪ್ರಯೋಜಕ ವಸ್ತುಗಳನ್ನು ನಾವು ತಗೊಂಡು ಹೋಗ್ತಾ ಇದ್ದೀವ ಅಂತ ಚೆಕ್ ಮಾಡಿ ಬಿಡ್ತಾರೆ. ಬನ್ನಿ ಹೋಗೋಣ. ಸೊ ಗೈಸ್, ನಾವೀಗ ಬೆಟ್ಟ ಹತ್ತಾ ಇದ್ದೀವಿ. ಈಗ ಸ್ಟಾರ್ಟ್ ಆಗಿದೆ. ತಿರುಪತಿ ವೆಂಕಟರಮಣ ಸ್ವಾಮಿಯ ದರ್ಶನಕ್ಕಾಗಿ ಹೊರಟಿರುವ ನಾವು ಇಂದು ಪ್ರಾರಂಭಿಸುತ್ತಿದ್ದೇವೆ. ಝೂಮ್ ಹಾಕಿ ಇವನು ಇಲ್ಲಿ ನಮ್ಮ 1 ಅವರ್ ಆಯ್ತು ನಾವು ಬಂದು ಇಲ್ಲಿಗೆ, ಇನ್ನೂ ಹೋಗಿಲ್ಲ. ಈಗ ಹೊರಟಿದೆ ಬಸ್ಸು. 1 ಅವರ್ ಬೇಕು, 6 ಕಾಲ ಆಗುತ್ತೆ. ಮೇಲೆ ಹೋಗಿ ಜನ ಹೆಂಗಿದ್ದಾರೆ ನೋಡಿಕೊಂಡು ನೆಕ್ಸ್ಟ್ ನಮ್ಮ ಫರ್ದರ್ ಪ್ಲ್ಯಾನ್ ಮಾಡೋದು ಏನು ಅಂತ. ಫುಲ್ಲು ಕತ್ಲೆ, ಏನು ತೋರ್ಸೋಕ್ಕಾಗ್ತಾ ಇಲ್ಲ. ಫೈನಲಿ ರೀಚ್ ತಿರುಪತಿ. ಓಂ ನಮೋ ವೆಂಕಟೇಶಾಯ. ಶ್ರೀನಿವಾಸ ಇದೇನು ಅಂತ ಈಗ ನಾವು ಹೊಸ್ದಾಗಿ ಮಾಡೋರು, ನಮಗೂ ಐಡಿಯಾ ಇಲ್ಲ. ಬಾ ಮುಂದೆ ನೋಡೋಣ. ದೇವರು ರೂಮ್ ತಾಲೂಕೆ ನಿಂತಿರೋರಲ್ಲ, ಅದು ಎಷ್ಟು ಗಂಟೆಯಿಂದ ನಿಂತಿರೋ ದೇವ್ರಿಗೆ ಗೊತ್ತು. ನಮಗೆ ಸಿಗ್ತದಿಲ್ಲ ಅಂತ ನಮಗೆ ಗೊತ್ತಿಲ್ಲ. ಬನ್ನಿ ನೋಡೋಣ. ಸ್ನೇಹಿತರೆ ಅಲ್ಲಿ ತೆಗಿತಾರೆ ಡೋರ್ ತೆಗೆದ ತಕ್ಷಣ ನುಗ್ಗದೆ ನೋಡಿ. ಅಲ್ಲಿ ಬನ್ನಿ ನುಗ್ಗನ ಓಪನ್ ಆಯ್ತು. ಟಿಕೆಟು ನಮ್ಗೆ ಎಲರ್ಟ್ ಆಗಿರೋ ನಂಬರ್ 676. ಏನು ಮಗಂದು ಇನ್ನೂ 200 ಐತೆ. ನಮಗೆ ರೂಮ್ ಸಿಗಲ್ಲ ಬಾಸ್. ಅದಕ್ಕೆ ಕಲ್ಯಾಣಿಲಿ ಮುಳುಗಿ ಮುಂದಿನ ಕೆಲಸ. ಫೈನಲಿ ನಮಗೆ ಲಾಕರ್ ಸಿಕ್ತು. ಲಾಕರಲ್ಲಿ ಬ್ಯಾಗ್ಸ್ ಎಲ್ಲ ಇಟ್ಟು ನಾವು ಸ್ನಾನ ಮಾಡಿಕೊಂಡು ನೆಕ್ಸ್ಟ್ ಎಲ್ಲಿಗೆ ಮಗ ದರ್ಶನಕ್ಕೆ ರೂಮ್ಗೆ ನಮಗೆ ನಂಬಿಕೆ ಇರಲಿಲ್ಲ ರೂಮ್ ಸಿಗುತ್ತೆ ಅಂತ. ಅದಕ್ಕೆ ಇದು ನಂಬಿಕೆ ಇಲ್ಲ, ರೂಮ್ನ ಬಿಟ್ಬಿಟ್ಟು ಡೈರೆಕ್ಟ್ ದರ್ಶನಕ್ಕೆ ಹೋಗ್ತೀವಿ. ಸೊ ಗೈಸ್, ನಾವೀಗ ರೆಡಿ ಆಗಾಯಿತು. ನಮ್ಮ ಹುಡುಗ ಪಳ ಅಂತ ಹೊಳಿತಾ ನೆಕ್ಸ್ಟು ನಾವು ಇಲ್ಲಿಂದ ದರ್ಶನಕ್ಕೆ ಹೋಗಬೇಕು. ಸೊ ನಾವು ಫೋನ್ನ ಇಲ್ಲ ಲಾಕರ್ ಹೊರಗಡೆ ಇಟ್ಬಿಟ್ಟು ಹೋಗ್ತಾಯಿದ್ದೀವಿ. ವಿಡಿಯೋ ಮಾಡಲ್ಲ, ಎಲ್ಲ ಮುಗಿಸ್ಕೊಂಬಂದು ಆಮೇಲೆಲ್ಲ ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ, ನಾವು ದರ್ಶನ ಮುಗಿಸ್ಕೊಂಡು ಬರ್ತೀವಿ. ಓಕೆ, ನಾವು ದರ್ಶನ ಮುಗಿಸ್ಕೊ ಬರ್ತೀವಿ ಅವನ ಜೊತೆ. ನಮ್ಮ ಕತೆ ಯಾರಿಗೂ ಬೇಡ,
ಏನಂತೀಯ? ರೂಮ್ ತೊಗೊಳಕ್ಕೆ ಹೋದವ್ರು ರೂಮ್ ಸಿಕ್ತು. ಅಯ್ಯೋ ಲೇಟ್ ಆಯ್ತದೆ ಅಂದ್ಬಿಟ್ಟು ನಾವು ಲಾಕರ್ ತೊಗೊಂಡು ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋದರೆ 11 ಗಂಟೆ ಟಿಕೆಟ್. ಬೆಳಿಗ್ಗೆ 11 ಗಂಟೆ ಅಲ್ಲಪ್ಪ, ಸಂಜೆ 11 ಗಂಟೆ ಅಂತ ಹೇಳು, ಬೆಳಿಗ್ಗೆ 11 ಗಂಟೆ ಅಂತ ಹೇಳಿ. ಅದಕ್ಕೆ ಒಂದು ಕೈಲಿ ಟಿಕೆಟ್ ತೊಗೊಂಡಿದ್ದೀವಿ. ಮತ್ತೆ ರೂಮ್ದ 2000 ಎಷ್ಟೋ ಸಿಕ್ಕೈತೆ ರೂಮ್ ಟೋಕನ್ ನಂಬರು. ಸೊ ನಮ್ಮ ಅದೃಷ್ಟಕ್ಕೆ ಸಿಕ್ಕಿದ್ರೆ ಹೋಗಿ ರೆಸ್ಟ್ ಮಾಡಿ ಮತ್ತೆ ದರ್ಶನಕ್ಕೆ ಹೋಗಿ ಸಾಯಂಕಾಲ ಬಂದು ನೈಟ್ ಇಲ್ಲೇ ಸ್ಟೇ ಮಾಡಿಬಿಟ್ಟು ಬೆಳಗ್ಗೆ ಎದ್ದು ಅಪ್ಪ ಕಾಪಾಡಪ್ಪ ಇನ್ನು ಅಷ್ಟೇ ಅಂದ್ಬಿಟ್ಟು ಯಾವಾಗ ಮುಂದೆ ದೇವ್ರು ಕರ್ಸ್ಕೊತಾನೆ ಬಾ ಅಂತ ಅವಾಗ ಬರಬೇಕು. ಏನು ಮಾಡೋದು ಬಸ್ಸು, ಏನು ಮಾಡೋಲ್ಲ, ಕಾಲೆಲ್ಲ ಬಿದ್ದೋಗವೆ. ಹಂಗೆ ಸುತ್ತಾಡೋಣ ಅಂದರೆ ಕೈ ಕಾಲು ನೋವು. ಅಯ್ಯೋ ಭಗವಂತ, ಅದಕ್ಕೆ ನೋಡಿ ನೆಮ್ಮದಿ ಕೂತ್ಬಿಟ್ಟಿದ್ದೀವಿ ಸೈಡಲ್ಲಿ ಒಂದು ಫೋನ್ ಮಾಡ್ಕೊಂಡು ಪೀಸ್ಫುಲ್ಲಾಗಿ ಕುತ್ಕೊಂಡ್ಬಿಟ್ಟು ಇಲ್ಲೆಲ್ಲ ಮರದ ಕೆಳಗೆ ಗಾಳಿ ಯಾವ ತಗೊಂಡು ಕಾಲೆಲ್ಲ ನೋವು. ಬೇಡ ಪಜಿತಿ ನಮ್ಗೆ ಒಂದೊಂದಲ್ಲ. ಅಲ್ಲಿ ಸೀರೀಸ್ ಇದೆಯಲ್ಲ ಸ್ನೇಹಿತರೆ, ಅದು 37 ನಮ್ಮ ನಂಬರು, 36ಗೆ ಲಾಸ್ಟ್ ಆಗಿಬಿಟ್ಟಿದೆ. ಛೇ, ನಮಗೆ ಎಲ್ಲೋದ್ರೂ ಅದೃಷ್ಟ ಇಲ್ಲ. ಅಣ್ಣ ಟೋಕನ್ ಹಿಡ್ಕೊಂಡು ನಿಂತವನೇ ಇಲ್ಲಿ. ಅಲ್ಲಿ ಸ್ಕ್ಯಾನ್ ಮಾಡಿದ ತಕ್ಷಣ ನಮ್ಮದು ಯಾವುದು ಕೂಪನ್ನು ಯಾವ ಬ್ಲಾಕಿಗೆ ಹೋಗಬೇಕು ಅಂತ ಅಲ್ಲಿ ತೋರಿಸುತ್ತೆ. ಅದನ್ನು ನೋಡಿಕೊಂಡು ನಾವು ಅಲ್ಲಿಗೆ ಹೋಗಬೇಕು. ಇನ್ನು ಒಂದೇ ಒಂದು ನಂಬರು ಎಷ್ಟು ಚೆನ್ನಾಗಿ ಇಷ್ಟಕ್ಕಾಗಿದೆ. ಫಾಕ್ ಬ್ರೋ. ಈಗ ಸ್ಕ್ಯಾನ್ ಮಾಡ್ತಾನೆ, ಏನು ಅಂತ ಬರ್ತಾ ಇದೆ. ಅಲ್ಲಿ ನಮ್ಮದು ಯಾವ ಕೋಡ್ ಅಂತ, ಯಾವುದು ಬ್ಲಾಕ್ ಅಂತ ಇರಬೇಕು. ಒಂದೇ ಒಂದು ನಂಬರ್ ನಿಂತೋಯ್ತು ಗುರು. 1NC. ಫಕ್ 1NC. ಬನ್ನಿ ಹುಡ್ಕೊಂಡು ಹೋಗೋಣ. ವಿ ಹ್ಯಾವ್ ಫೌಂಡ್ 1NC. ರೂಮ್ ತಗೊಳ್ಳೋದೇ ಬಾಕಿ. ಎಂತಮಂದಿ ನೀವು? ನಮ್ಮಿದ್ರೆ ಸರ್ 2 people. So finally we got the room keys, bro. We got the room keys. ನಮ್ಮ ರೂಮು 2nd ಫ್ಲೋರಲ್ಲಿದೆ. ಸೊ ನಮ್ಮದು ಇದೊಂಥರ ಮಿರಾಕಲ್. ನಾವು ಬೆಳಗ್ಗೆ ದರ್ಶನಕ್ಕೆ ಹೋಗಿ ದರ್ಶನ ಟಿಕೆಟ್ ತೊಗೊಂಡು ಬಂದು ರೂಮ್ ತೊಗೊಂಡಿದ್ದೀವಿ. ಗ್ರೇಟ್, ನಿಜವಾಗ್ಲೂ ಗ್ರೇಟ್. ಅಲ್ಲಿ ದರ್ಶನ ಟಿಕೆಟ್ ಇದೆ, ಕಡೆ ರೂಮು ಸಿಕ್ತು, ಬ್ಯಾಗ್ ಇಟ್ಬಿಟ್ಟು ದರ್ಶನಕ್ಕೆ ಹೋಗೋದು ಇವಾಗ. ಸೊ ಹಿಯರ್ ಈಸ್ ಆರ್ ರೂಮ್. ಓ ಬೇಗ ನೋಡ್ಕೊರಿ, ಇಲ್ಲಿ ಕೆಳಗೆ ಹಾಕೋದು. ಡಿಫ್ರೆಂಟ್ ಮೆಥಡು. ಪೂಜಾ ಸೇಮ್. ಓಂ ನಮೋ ವೆಂಕಟೇಶಾಯ. ಫೋಟೋ ಇಟ್ಕೊಂಡು ಹೋಗೋಣ. ಸೊ ಗೈಸ್, ನಮ್ಮ ದರ್ಶನ ಮುಗೀತು. ತಿರುಪತಿಯಲ್ಲಿ ಜಾಸ್ತಿ ಫೋನ್ ಯೂಸ್ ಮಾಡೋಕ್ಕಾಗಲ್ಲ, ವಿಡಿಯೋನೂ ಮಾಡೋಕ್ಕಾಗಲ್ಲ, ಓಕೆನಾ. ಸೊ ನಾವು ಆದಷ್ಟು ನಾವು ಟ್ರೈ ಮಾಡಿದ್ದೀವಿ. ಈಗ ನಾವು ದರ್ಶನ ಮುಗೀತು 11 o'clock. ಎಷ್ಟು ಅವರ್ಸ್ ಮಚ್ ಆಗಿದ್ದು ನಮ್ಮದು? 15 hours. ಮಾರ್ನಿಂಗ್ 8:45 ಇದು ಮಾಡಿದ್ದಕ್ಕೆ ಇವಾಗ ಆಯಿತು 11 o'clock ಫಿನಿಶ್ ಆಯಿತು. ಸೊ ಈಗ 11 o'clockಗೆ ಬಸ್ ಇದೆ. ನಮ್ಮ ಮಗ ಊಟ ಮಾಡ್ತಾನೆ. ಸೊ ಬಸ್ ಹತ್ಕೊಂಡು ಬ್ಯಾಕ್ ಟು ಬೆಂಗಳೂರು. ಬಾಯ್, ಸಿ ಯು, ಟೇಕ್ ಕೇರ್.